ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವತ್ತು ಬೆಳಗ್ಗೆ ಬಂದು ಕದ ತೆಗ್ದು ನೋಡ್ತೀನಿ, ಎಲ್ಲ ಕಡೆ ಮಂಜು ಬಿದ್ದುಬಿಟ್ಟಿದೆ. ಅಪ್ಪ, ಇದು ಮುಂದೆ ಇರೋರು ಯಾರೂ ಕಾಣಿಸ್ತಾನಿಲ್ಲ, ಅಷ್ಟು ಮಂಜು ಬಿದ್ದಿದೆ. ಬಟ್ ದೂರ ಅದು ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾಯಿತ್ತು. ಸರಿ, ಮಂಜಿಗೆ ಏನಾದರೂ ಬಿಸಿ ಬಿಸಿಯಾಗಿ ಏನಾದರೂ ಫ್ರೆಶ್ಶಾಗಿ ಊರಿನ ಥರ ಫೀಲ್ ಆಗೋದು, ಹಳ್ಳಿ ಥರ ಫೀಲ್ ಆಗ್ತಾಯಿತ್ತು. ಸೊ ಹಂಗಾಗಿ ಏನಾದರೂ ಇವತ್ತು ಸ್ಪೆಷಲ್ಲಾಗೆ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಹಳ್ಳಿ ಥರ ಫೀಲ್ ಆಗ್ತಿರೋದ್ರಿಂದ ತುಂಬ ಊರುಗಳು ಎಲ್ಲ ನೆನಪಾದು. ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಹಾಗೆ ಕಸ ಹೊಡೆದು ಬೆಡ್ ಮಾಡಿಸಿ ಕ್ಲೀನಾಗಿ ಬೇಗ ಬೇಗನೆ ಇದು ಮಾಡ್ಕೊಂಡು ಜೊತೆಗೆ ಅಡುಗೆ ಕೆಲಸನೂ ಮಾಡ್ಕೊತ ಮುದ್ದೆ, ಅನ್ನ, ಸಾರು, ಅಂಬ್ಲಿ ಇಷ್ಟನ್ನು ತಯಾರು ಮಾಡಿದೆ. ನನ್ನ ಮಗಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ಅವಳಿಗೂ ಬಾಕ್ಸಿಗೆ ಮುದ್ದೆ ಬೇಕು ಅಂದು ಮುದ್ದೆ ಇದು ಮಾಡಿದೆ. ಮತ್ತು ನಾವು ಒಂದು ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಕುಡಿದು ಅಂಬ್ಲಿನೂ ರೆಡಿ ಮಾಡ್ಕೊಂಡಿದ್ವಿ. ಮುದ್ದೆಗೆ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿಯಾಗಿತ್ತು. ನನಗೂ ಊಟ ಮಾಡೋಕ್ಕೆ ಅಷ್ಟು ಬೇಗನೆ ಹೊಟ್ಟೆ ಹಶ್ವಾಗ್ತಿತ್ತು. ಯಾವತ್ತೋ ಒಂದಿನ ಅಲ್ವಾ, ನಾವೇನು ಡೈಲಿ ಮುದ್ದೆನೇ ಊಟ ಮಾಡಲ್ಲಲ್ಲ. ಸೊ ಹಂಗಾಗಿ ತಿಂಡಿ ಇರುತ್ತೆ. ಸೊ ಹಂಗಾಗಿ ಇವತ್ತೊಂಥರ ಸ್ಪೆಷಲ್ ಅನ್ನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರನ ಎಲ್ಲನೂ ರೆಡಿ ಆಯಿತು. ಮುದ್ದೆನೂ ಪ್ರಿಪೇರ್ ಆಯಿತು. ಸರಿ, ಅಷ್ಟೇ ಟೈಮು 8:30 ಆಯಿತು. ನಾನು ಅಂಬ್ಲಿ ಕುಡ್ಕೊಂಡೆ ಫಸ್ಟಿಗೆ ಸ್ಟಾರ್ಟಿಂಗು. ನನ್ನ ಮಗಳಿಗೆ ಅವ್ರು ಸ್ಕೂಲಿಗೆ ಹೋಗಕ್ಕೆ ಲೇಟ್ ಆಯಿತು. ಅವಳಿಗೆ ಮುದ್ದೆ ಹಾಕ್ಕೊಟ್ಟೆ. ಅವಳು ಮುದ್ದೆ ಊಟ ಮಾಡ್ತಾಯಿದ್ಲು. ನಾನು ಹೆಸರು ಕಾಳಿನ ಸಾಂಬಾರು ಮುದ್ದೆ ಮಾಡ್ತಿದ್ದೆ. ಅವಳು ಚೆನ್ನಾಗಿದೆ, ಸೂಪರಾಗಿದೆ, ಬೆಳಗ್ಗೆನೇ ಅಂತಂದು ಹೇಳ್ತಿದ್ಲು. ಸರಿ ಅಂತ ಅವಳನ್ನ ಕಳಿಸ್ಬಿಟ್ಟು ಬಂದು ಅದಾದಮೇಲೆ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಸರಿ ಅಂದ್ಬಿಟ್ಟು ನಾನೇ ರಾಗಿನ ಗ್ರೈಂಡ್ಗೆ ಹಾಕಿ ಹಿಟ್ಟು ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊತೀನಿ. ಯಾಕೆಂದರೆ ಸ್ವಲ್ಪನೇ ಇರುತ್ತಲ್ಲ, ಅದನ್ನೇನು ಮಷಿನಿಗೆ ತಗೊಂಡೋಗೋದು, ಅಲ್ಲಿ ಮಿಷಿನ್ಗೆ ಹೋದರೆ ಅಲ್ಲೇ ಎಲ್ಲ ಇದಾಗ್ಬಿಡುತ್ತೆ ಅಂತ ಸ್ವಲ್ಪನೇ ಮಾಡ್ಕೊತಾ ಇರ್ತೀನಿ ನಾನು. ಯಾಕೆಂದರೆ ಈ ನಡುವೆ ಜಾಸ್ತಿ ಊರಿಗೆ ಹೋಗೋದ್ರಿಂದ ಬಿಟ್ಟು ಊರಿಗೆ ಹೋಗೋದ್ರಿಂದ ಹುಳ ಆಗ್ಬಿಡ್ತವೆ ಅಂದ್ಬಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಮಾಡ್ತಾಯಿರ್ತೀವಿ. 1 kg ಅಷ್ಟು ಇಲ್ಲ 2 kg ಅಷ್ಟು ಮಾಡ್ಕೊತೀವಿ. ಒಂದು ವಾರಕ್ಕೆ ಆಗೋಷ್ಟು ಆಗುತ್ತೆ, ಸಾಕಾಗುತ್ತೆ ಅಂಬ್ಲಿಗೆ ಮತ್ತು ಮುದ್ದೆಗೆ. 1-2-3 ಟೈಮ್ ಮುದ್ದೆ ಮತ್ತು ಕಂಟಿನ್ಯೂ ಅಂಬ್ಲಿಗೆ ಸಾಕಾಗುತ್ತೆ. ಆಮೇಲೆ ಬೇಕು ಅಂದರೆ ಮತ್ತೆ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು, ಇನ್ನು ಮನೇಲೇ ಇರ್ತೀವಲ್ಲ, ಕೆಲಸನೇ ಇದ್ದಿದ್ದೆ ಅಲ್ವಾ ಅಂತಂದು ನಾನು ಅಷ್ಟೇ ಮಾಡ್ಕೊಳ್ಳೋಣ ಅಂತ ಇದು ಮಾಡ್ತಿದ್ದೆ. ಎಲ್ಲನೂ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಅವೆಲ್ಲ ಇದು ಮಾಡ್ಕೊಂಡು ಅಷ್ಟು ನನ್ನ ಮಗಳು ಬದಲು ಹಿಟ್ಟೆಲ್ಲ ಇದು ಮಾಡಿಕೊಂಡು ಸಾಣೆ ಹಿಡ್ಕೊಂಡು ಎಲ್ಲ ಮಾಡಿಕೊಂಡು ಮತ್ತು ಮನೆಗೆ ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಳ್ನೆಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಹಾಗೆ ಸಂಜೆ ಆಗ್ತಾ ಬಂತು ನೋಡಿ. ಈಗ ಅಷ್ಟು ಹಿಟ್ಟು ಆಗಿದೆ, 1 kg ಅಷ್ಟು ಆಗುತ್ತೆ. ಅದು ಕ್ಲಿಯರ್ ಆಗೋ ಅಷ್ಟೊತ್ತಿಗೆ 1 kg 2 kg ಅಷ್ಟು ಹಿಟ್ಟು ನಮಗೆ ಸಿಗುತ್ತೆ, ಸಾಕಾಗುತ್ತೆ ಅಂದ್ಬಿಟ್ಟು ನಾನು. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಯಾವುದೇ ಥರದ್ದು ಇದು ಇರೋಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮುದ್ದೆ ಮಾಡಿದಾಗ. ಸರಿ ಅಂದ್ಬಿಟ್ಟು ವಾಕಿಂಗ್ ಹೋದ್ವಿ. ವಾಕ್ ಮಾಡಿಕೊಂಡು ಬಂದು ಮತ್ತೆ ರಾತ್ರಿ ಅಡುಗೆ ಅದು ಇದು ಅನ್ನೋದೇ. ಸಂಜೆ ಹೋದಾಗ ಸ್ವಲ್ಪ ವಾತಾವರಣ ಕೂಲಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇವತ್ತಿನ ಡೇ ಹ್ಯಾಪಿಯಾಗಿ ಕಳೆದ್ಬಿಟ್ವಿ. ಇನ್ನು ನೆಕ್ಸ್ಟು ನೋಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.